ಸಿಂಪಲ್ಲಾಗೆ ಲಕ್ಷ್ಮಿ ಕೂರ್ಸೋಕ್ಕೆ ಅರ್ಧ ಗಂಟೆಯಲ್ಲಿ ಸೀರೆ ಉಡ್ಸ್ಕೋಬೋದು. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು ಅಂತ ತುಂಬ ಜನ ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡ್ತಿರ್ತೀರ. ಒಂದಷ್ಟು ಜನಗಳಿಗೆ ಆ ಬಿನಿಗೆ ಒಳಗಡೆ ಏನನ್ನೆಲ್ಲ ಹಾಕಬೇಕು, ಲಕ್ಷ್ಮಿಗೆ ಹೇಗೆ ಕ್ರಮಬದ್ಧವಾಗಿ ಸೀರೆ ಉಡಿಸ್ಬೇಕು ಎಲ್ಲವನ್ನೂ ಕೂಡ ನಮ್ಮಮ್ಮ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಈ ಬ್ಲಾಗನ್ನು ಕಂಪ್ಲೀಟಾಗಿ ನೋಡಿ. ಲಕ್ಷ್ಮಿ ಕೂಡ್ಸೋಕೆ ಬಿಂದಿಗೆ ಒಳಗಡೆ ಈ ಒಂದು ಪದಾರ್ಥಗಳನ್ನು ಹಾಕಬೇಕಂತೆ. ಹಾಕಿದ್ರೆ ತುಂಬಾ ಒಂದು ಸಂತೋಷದಿಂದ ಆ ಒಂದು ಫ್ಯಾಮಿಲಿ ಇರುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವುದೇ ಕಷ್ಟ ನೋವುಗಳು ಕೂಡ ಬರಲ್ಲ. ಹಿಂಗೆ ಸಿಗುತ್ತಲ್ಲ, ಇದೇ ಥರ ನೀಟಾಗೆಲ್ಲ ಇದು ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಸ್ಟೆಪ್ ಇರಬೇಕು ಅಂಚು ಅಂತಂದರೆ 4 ಇಂಚು ಮೇಲಕ್ಕಿರಬೇಕು. ಈ ಅಂಚಿಗೂ 4 ಇಂಚು ಮೇಲೆ ಇರಬೇಕು. ಇದೇನು ಕದಲಬಾರ್ದು ಅಂತಂದರೆ ಬಟ್ಟೆ ಕ್ಲಿಪ್ಗಳನ್ನು ಅಲ್ಲಲ್ಲಿಗೆ ಹಾಕೋಬೇಕು. ಈ ನೆರಿಗೆ ಇದು ಮುಂದಕ್ಕೆ ಹೋಗಬಾರ್ದು ಅಂತಂದರೆ ಜರುಗಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಅಲ್ಲಿಗೆ ಬಟ್ಟೆ ಕ್ಲಿಪ್ಗಳನ್ನು ಹಾಕ್ಕೊಂಡ್ರೆ ನೀಟಾಗಿ ನೆರಿಗೆ ಉಡ್ಕೋಬೋದು. ಡಬಲ್ ಸ್ಟೆಪ್ಪಲ್ಲಿ ನೀಟಾಗಿ ಬರ್ತದೆ. ಹೀಗೆ ಕೊನೆವರೆಗೂ ಫುಲ್ ಸೀರೆಗೂ ಅರ್ಧ ಬಿಟ್ಟು ಹಾಕೋಬೇಕು. ಹಿಂಗೆ ಹಾಕ್ಕೊಟ್ಟಾಗ ನೀಟಾಗಿ ಚೆನ್ನಾಗಿ ಕುತ್ಕೋತದೆ. ನೆರಿಗೆ ಚೆನ್ನಾಗಿ ಕುತ್ಕೋತದೆ. ಕೊನೆವರೆಗೂ ಲಾಸ್ಟ್ವರೆಗೂ ಇದೇ ಥರನೇ ಹಾಕೋಬೇಕು. ಇದೇಂತಕ್ಕೋಸ್ಕರ ಹಾಕ್ತೀವಿ ಅಂತಂದರೆ ಮುಂದೆಗಡೆ ಜಾರಬಾರ್ದು ಅಂತ ಅಂದ್ಬಿಟ್ಟು ನೀಟಾಗಿ ನೆರಿಗೆ ಬರಲಿ ಅಂದ್ಬಿಟ್ಟು ನೀಟಾಗಿ ಹಿಂಗೆ ನೆರಿಗೆ ಉಡ್ಕೋತಾ ಹೋಗಬೇಕು. ಹಿಂಗೆ ಯಾರ್ಯಾದರೂ ಅರ್ಧ ಗಂಟೆಲಿ ಮಾಡ್ಕೋಬೋದು ಇದನ್ನು. ಮತ್ತು ಇದನ್ನು ಕಳೆದ್ಬಿಟ್ಟು ಈ ಕ್ಲಿಪ್ಗಳನ್ನು ಕಳೆದ್ಬಿಟ್ಟು ಇಲ್ಲಿ ಒಂದು 5 ನೆರಿಗೆಗೆ ಮತ್ತೆ ಅಲ್ಲಲ್ಲೇ ಹಾಕೋಬೇಕು. ಯಾಕಂದರೆ ತಿರ್ಗಾ ನೀಟಾಗಿ ಏನು ಇದಾಗಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಇಲ್ಲೆಲ್ಲೇ ರೆಡಿ ಮಾಡ್ಕೋಬೇಕು. ಹಿಂಗೇನೆ ಕದ್ಲಲ್ತು ನೆರಿಗೆ ಒಂದು ಸ್ವಲ್ಪ ಅಲ್ಲಲ್ಲೇ ಜೋಡಿಸ್ಕೊತಾ ಇರ್ಬೇಕು ಹಂಗೆ ನೆರಿಗೆನ. ಇವಾಗ ಇದು 1 ವಾರ ಮಾರಷ್ಟು ಸೆರ್ಗ್ ಮಾಡ್ಕೋಬೇಕು. ಇದು 1 ವಾರ ಮಾರಷ್ಟು ಇರೋದು. ಒಂದು 4 ನೆರಿಗೆ ಬರ್ತದೆ, ನೋಡ್ಕೊಳ್ಳಿ. ಜರುಗಬಾರ್ದು ಅಂದ್ಬಿಟ್ಟು ಸೆರ್ಗಿಗೆ ಪಿನ್ ಹಾಕೋಬೇಕು. ಈ ಥರ ಬರ್ತದೆ. ಈ ಥರ ಈ ಥರ ಕ್ಲಿಪ್ ಹಾಕ್ಕೊಂಡು 1 ವಾರ ಮಾರಿನಷ್ಟು ಸೆರ್ಗ್ ಮಾಡ್ಕೊಂಡಾಗದು. ಈಗ ಅಲ್ಲಲ್ಲೇ ಕ್ಲಿಪ್ ಹಾಕ್ಕೊಂಡು ಈಗ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಈ ಥರ ನೀಟಾಗಿ ನೋಡಿ, ಈ ಥರ ನೋಡ್ಕೊಂಡು ಈ ಥರ ನೀಟಾಗಿ ಜೋಡಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊಂಡು ಈ ಸೆರ್ಗು ಈ ಬಾರ್ಡ್ರಿಗೂ 2 ಇಂಚ್ ಮೇಲೆ ಇದು ಮಾಡಿದ್ದೀನಿ. ಈ ಬಟ್ಟೆ ಕ್ಲಿಪ್ಗಳನ್ನೆಲ್ಲ ಕಳೆದ್ಬಿಟ್ಟು ನೀಟಾಗೆಲ್ಲ ನೆರಿಗೆ ಇದು ಮಾಡಿಕೊಂಡು 4 ನೆರಿಗೆಗಳಿಗೆ ಅಲ್ಲಲ್ಲೇ ಕ್ಲಿಪ್ಗಳು ಹಾಕೋಬೇಕು. ಜರುಗಬಾರ್ದು ಅಂತ ಅಂದ್ಬಿಟ್ಟು ಈಗ ಸುತ್ತಲಿ ತೊಗೊಬಿಟ್ಟು ಒಂದು ಮಾರ ಇರುವಷ್ಟು ಸುತ್ತಲಿ ತೊಗೊಬಿಟ್ಟು ಈ ನೆರಿಗೆಯಿಂದ ಈ ನೆರಿಗೆಗೆ
ಇಷ್ಟಿರಬೇಕು. ಇವಾಗ ಇದು ಸೀರೆದೆಲ್ಲ ಮುಗೀತು, ಇದು ನೆರಿಗೆದೆಲ್ಲ ಮುಗೀತು ನೀಟಾಗಿ. ಇವಾಗ ಬಿನ್ಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಪಂಚೆ ಹಾಕಬೇಕು. ಈಗ ಬಿನ್ಗೆ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕೋಲ್ ತಗೋಬೇಕು, ಕಟ್ಕೋಬೇಕು. ಈ ಥರ ಟೈಟಾಗಿ ಕಟ್ಕೋಬೇಕು. ಒಂದೇ ಸಮ ಇರಬೇಕು. ಈ ಥರ ಟೈಟಾಗಿ ಕಟ್ಕೋಬೇಕು. ಈ ಥರ ಟೈಟಾಗಿರಬೇಕು. ಕಡೆಗೆ ಅರಿಶಿನ, ಕುಂಕುಮ, ಅಕ್ಕಸ್ತೆ 3 ಹಾಕಬೇಕು. ಒಂದು ತಟ್ಟೆಲಿ ಅಕ್ಕಿ ತೊಗೊಂಡಿದ್ದೀನಿ. ಅದು ನೀಟಾಗಿ ಹಿಂಗೆ ಹಾಕೋಬಿಟ್ಟು ಅದಕ್ಕೆ ಅಷ್ಟೊತ್ತರ ರಂಗಲ್ಲೇ ಬರೆದ್ಬಿಟ್ಟು ಮಧ್ಯಕ್ಕೆ ಅರಿಶಿನ, ಕುಂಕುಮ, ಅಕ್ಕಸ್ತೆ 3 ಹಾಕ್ಬಿಟ್ಟು ಇನ್ನು ಮೇಲೆ ಇಡಬೇಕು. ಈ ಥರ ನೀಟಾಗಿ ಮಾಡಬೇಕು. ಹಿಂಗೆ ಈ ಥರ ಸುತ್ತಲಿ ಇಟ್ಕೊಂಡು ನೀಟಾಗಿ ಇದನ್ನು ಎತ್ಕೋಬೇಕು. ಅವಾಗೆ ಸುತ್ತಲಿ ಹಾಕ್ಕೊಂಡ್ವಲ್ಲ ಕೆಳಗಡೆಯಿಂದ, ಆ ಥರ ಸುತ್ತಲಿ ಹಾಕ್ಕೊಂಡ್ರೆ ಈ ಥರ ನೀಟಾಗಿ ಕಟ್ಕೋಬೇಕು. ಒಂದು ಸ್ವಲ್ಪ ಲೂಸಾಗಿ ಕಟ್ಕೋಬೇಕು. ನೆರಿಗೆಗಳೆಲ್ಲ ನೀಟಾಗಿ ರೆಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಲೂಸ್ ಹಾಕಿರಲಿ. ಈಗ ನೆರಿಗೆಗಳೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಟೈಟಾಗಿ ಕಟ್ಕೋಬೇಕು. ಈ ಥರ ಕ್ಲೀನಾಗಿ ಎಲ್ಲ ನೆರಿಗೆಗಳನ್ನ ನೀಟಾಗಿ ರೆಡಿ ಮಾಡ್ಕೋಬೇಕು. ಅದೇ ನೀಟಾಗಿ ಬರ್ತದೆ. ಏನು ಈ ಸೆರಗಿನ ಭಾಗ ಐತೆ, ಇದನ್ನು ಈ ಕೋಲ್ ಮೇಲೆ ತೊಗೊಂಡು ಹಿಂಗೆ ನೆರಿಗೆಗಳನ್ನೆಲ್ಲ ನೀಟಾಗಿ ಸೆರಗಿನ ಭಾಗದಿಂದ ನೀಟಾಗಿ ತೊಗೊಂಡು ಈ ಥರ ಸ್ಟೆಪ್ಪಲ್ಲಿ ಈ ಥರ ನೀಟಾಗಿ ಉಟ್ಟಿಸ್ಕೋಬೇಕು. ಇಷ್ಟೇ ಲಕ್ಷ್ಮಿ ಕೂರ್ಸೋಕ್ಕೆ ಸಿಂಪಲ್ ವಿಧಾನದಲ್ಲಿ ಸಿಂಪಲ್ಲಾಗಿ ಅರ್ಧ ಗಂಟೆಲಿ ಸೀರೆ ಉಡಿಸ್ಕೋಬೋದು. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫ್ಯಾಮಿಲಿ ಬ್ಲಾಗೋಸ್ಕರ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.